ಹಾಯ್ ಗೈಸ್, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಎಮೋಷನ್ ಅಲ್ವಾ. ಹಬ್ಬಕ್ಕೆ ಮೊದಲೇ ಎಲ್ಲ ತಯಾರಿ ಕೂಡ ಮಾಡ್ಕೊತಾ ಇರ್ತೀವಿ. ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಿದ್ದಾಗೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಅದಕ್ಕೂ ಮೊದಲು ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಶಾಪಿಂಗ್ ಮಾಡೋವಂಥದ್ದು ಏನೇನು ಸ್ಪೆಷಲಾಗಿ ಮಾಡ್ಕೋಬೋದು ಅನ್ನೋದನ್ನೆಲ್ಲ ಕೂಡ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇರ್ತೀವಲ್ವ. ಪ್ರತಿಯೊಬ್ಬರು ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಕೆಲವರಿಗೆ ಸಿಂಪಲ್ಲಾಗಿರೋದಕ್ಕೆ ಇಷ್ಟ ಆಗುತ್ತೆ, ಕೆಲವರಿಗೆ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಕೂಡ ಇಷ್ಟ ಇರುತ್ತೆ. ಅವರ ಟೇಸ್ಟ್ಗೆ ತಕ್ಕಂತೆ ಅವರವರು ಪ್ರಿಪ್ರೇಷನ್ಸ್ ಅನ್ನೋದು ಮಾಡ್ಕೊಂಡಿರ್ತಾರಲ್ವ. ಬಟ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ನಾನು ಕೂಡ ಪ್ರತಿ ವರ್ಷ ಮಾಡ್ತೀನಿ. ಬಟ್ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನು ಅಂದ್ಕೊಂಡಿರೋದಿಲ್ಲ. ಸೊ ಆ ಟೈಮ್ಗೆ ಯಾವುದೇದು ಕೂಡಿ ಬರುತ್ತೋ ಆ ರೀತಿ ಆಗ್ತಾಯಿರುತ್ತೆ ಅಂತೇಳ್ಬಿಟ್ಟು ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಪ್ರಿಪೇರ್ ಆಗ್ತಾಯಿರ್ತೀನಿ. ಈ ಸಲ ನಾನು ಆದಷ್ಟು ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಮನೆಯಲ್ಲಿ ಬೇರೆ ಪ್ರೋಗ್ರಾಮ್ ಇದ್ದಿದ್ದರಿಂದ ನನಗೆ ಟೈಮು ಕೂಡ ಜಾಸ್ತಿ ಸಿಗಲಿಲ್ಲ. ಹಾಗಾಗಿ ಜಾಸ್ತಿ ನಾನು ಫಸ್ಟೇ ಏನು ಪ್ರಿಪೇರ್ ಆಗಿರಲಿಲ್ಲ. 2-3 ಡೇಸಲ್ಲಷ್ಟೇ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದು. ಸಾರಿ ಕೂಡ ಮೊದಲೇ ಪರ್ಚೇಸ್ ಮಾಡಿದ್ದೆ. ಅದು ಅಂದರೆ ಲಕ್ಷ್ಮಿ ಹಬ್ಬಕ್ಕೆ ಅಂತ ಏನು ಪರ್ಚೇಸ್ ಮಾಡಿರಲಿಲ್ಲ, ಜಸ್ಟ್ ತಂದಿಟ್ಟಿದ್ದೆ. ಅದೇ ಸ್ಯಾರಿನೇ ನಾನು ಈ ಸಲ ಲಕ್ಷ್ಮೀ ದೇವಿಗೆ ಉಡಿಸಿದ್ದೀನಿ. ನೈಟೇ ನಾನು ಉಡಿಸಿ ಇಟ್ಕೊಂಡಿದ್ದೆ, ಬೆಳಗ್ಗೆ ಟೈಮ್ ಆಗುತ್ತಲ್ವ ಅಂತೇಳ್ಬಿಟ್ಟು. ಹೂವು ಕೂಡ ಎಲ್ಲ ನಾನು ಹೊಲಿದಿಟ್ಟಿದ್ದೆ. ವುಡನ್ ಬೀಡ್ಸ್ ಬರುತ್ತಲ್ಲ, ಆ ಥರದ್ದು ಬೀಡ್ಸ್ ಇತ್ತು ಮನೆಯಲ್ಲಿ. ಅದಕ್ಕೆ ಮಧ್ಯೆ ಅಲ್ಲಲ್ಲಿ ಚೆಂಡು ಹೂವನ್ನು ಹಾಕಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೋ ಥರ ಹೊಲ್ದು ಇಟ್ಕೊಂಡಿದ್ವಿ ಚೆಂಡು ಹೂವು ಎಲ್ಲ ಕೂಡ. ಅದನ್ನು ಈಗ ನೋಡಿ ನಾನು ಇಲ್ಲಿ ಇದು ಟಿ ವಿ ಶೋಕೇಸು, ಟಿ ವಿ ತೆಗೆದು ನಾವು ಸೈಡ್ಗೆ ಇಟ್ಬಿಟ್ಟು ಅಲ್ಲೇ ನಾನು ಡೆಕೋರ್ ಮಾಡ್ಕೊತಾ ಇದ್ದೀನಿ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಈಸಿಯಾಗಿ ಮಾಡ್ಕೋಬೋದು ಬ್ಯಾಕ್ಗ್ರೌಂಡ್ಗೆಲ್ಲ ಕೂಡ ಅಂತೇಳ್ಬಿಟ್ಟು ನಾನು ಅಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೂಟ್ಸು ಅದು ಇದು ಎಲ್ಲ ನಾನು ರಾತ್ರಿಯಿಂದ ತಟ್ಟೆಗೆಲ್ಲ ಜೋಡಿಸಿ ಇಟ್ಬಿಟ್ಟಿದ್ದೆ. ಸ್ಯಾರಿ ಕೂಡ ದೇವರಿಗೆ ಉಡಿಸಿಟ್ಟಿದ್ದೀನಿ. ಈಗ ಕಳಶಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಾವಿನ ಎಲೆನ ಫಸ್ಟು ನೋಡಿ ಈ ರೀತಿ ಹಾಕ್ಕೊಂಡು ಸೆಂಟ್ರಲ್ಲಿ ನಾನು ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಫಸ್ಟ್ ಇದ್ರ ಕೆಳಗಡೆ ನೀವು ಒಂದು ಮಾವಿನ ಎಲೆನ ಹಾಕ್ಕೊಳ್ಳಿ. ಅದ್ರ ಮೇಲೆ ಅಂದರೆ ಮಾವಿನ ಎಲೆ ಅದ್ರ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ನಾನು ಅಷ್ಟದಳ ಪದ್ಮನ ಇಲ್ಲಿ ಬಿಡಿಸ್ತಾ ಇದ್ದೀನಿ ಅರಿಶಿಣದಲ್ಲಿ. ಸೆಂಟ್ರಲ್ಲಿ ಸ್ವಲ್ಪ ಕುಂಕುಮ ಕೂಡ ಹಾಕ್ಕೊಂಡು ಈಗ ನಾನು ಕಲಶ ಸ್ಥಾಪನೆಯನ್ನು ಮಾಡ್ಕೊತಾ ಇದ್ದೀನಿ. ಕಲಶಕ್ಕೆ ನಾನು ಮೊದಲೇ ಅರಿಶಿಣ ಕುಂಕುಮ ಎಲ್ಲ ಕೂಡ ಇಟ್ಟಿದ್ದೆ. ಕಲಶಕ್ಕೆ ನೀರನ್ನು ಕೂಡ ಹಾಕ್ಕೊಂಡು ಅದರಲ್ಲಿ ಒಂದು ಬೆಳ್ಳಿದೋ ಯಾವುದಾದ್ರೂ ಕಾಯಿನ್ ಇದ್ದರೆ ಹಾಕ್ಕೊಳ್ಳಿ. ಸ್ವಲ್ಪ ಅಕ್ಷತೆ, ಅರಿಶಿಣ, ಕುಂಕುಮ, ಗಂಧ, ಹೂವು ಎಲ್ಲವನ್ನು ಕೂಡ ಹಾಕಿ ಫಸ್ಟೇ. ನಂತರ ನೀವು ಮಾವಿನ ಎಲೆ ಇಡೋವಂಥವ್ರು ಮಾವಿನ ಎಲೆ ಇಡ್ಬೋದು, ಇಲ್ಲ ವಿಳೆದೆಲೆ ಇಡೋವಂಥವ್ರು ವಿಳೆದೆಲೆ ಇಟ್ಕೋಬೋದು. ನಾನು ಹಬ್ಬದ ಟೈಮಲ್ಲಿ ಮಾವಿನ ಎಲೆನೇ ಕಲಶಕ್ಕೆ ಇಟ್ಕೊತೀನಿ, ಹಾಗಾಗಿ ಅದನ್ನೇ ಇಟ್ಟಿದ್ದೀನಿ. ಮುಖವಾಡ ಕೂಡ ನಾನು ಫಸ್ಟೇ ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಈಗ ಜೋಡಿಸ್ಕೊಂಡಿದ್ದೀನಿ. ಈಗ ಅಕ್ಕಿಯನ್ನು ಕೂಡ ಹಾಕಿದ್ವಲ್ಲ, ಅದ್ರ ಸುತ್ತಲೂ ಕೂಡ ಅಕ್ಕಿ ಕೂಡ ಕಾಣಿಸ್ತೀರ ಫ್ಲವರ್ಸನ್ನು ಡೆಕೋರ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಸೇವಂತಿಗೆ ಇಟ್ಟಿದ್ದೆ. ನಂತರ ಪರ್ಪಲ್ ಕಲರ್ ಸೇವಂತಿಗೆ ಇಟ್ಟಿದ್ದೆ ಫಸ್ಟು. ನಂತರ ರೋಸು ಸೆಕೆಂಡ್ ಲೇಯರಾಗಿ ಇಡ್ತಾಯಿದ್ದೀನಿ. ಈ ರೀತಿ ಸೆಕೆಂಡ್ ಲೇಯರ್ಗೆ ರೋಸನ್ನು ಇಟ್ಕೊಂಡು ಥರ್ಡ್ ಲೇಯರ್ ಮತ್ತೆ ನಾನು ಯೆಲ್ಲೋ ಕಲರಲ್ಲಿ ಚೆಂಡು ಹೂವನ್ನು ಜೋಡಿಸ್ಕೊತೀನಿ. ನಮಗೆ ಯಾವ ಥರ ಬೇಕೋ ಆ ಥರ ನಾವು ಜೋಡಿಸ್ಕೋಬೋದು. ನಾನು ಈ ಸಲ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ನನಗೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಇಷ್ಟ ಆಯಿತು. ಸಿಂಪಲ್ಲಾಗಿ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಅಂತ ಅನ್ನಿಸ್ತು. ನಾನು ಅಂದ್ಕೊಂಡಿದ್ದು ಸಿಂಪಲ್ಲಾಗಿ ಮಾಡಬೇಕು ಅಂತ, ಬಟ್ ಅಷ್ಟು ಸಿಂಪಲ್ಲಾಗಿ ಏನಂತ ಅನ್ನಿಸ್ಲಿಲ್ಲ, ಪರವಾಗಿಲ್ಲ ಚೆನ್ನಾಗೇ ಇತ್ತು. ಇಷ್ಟು ಕೂಡ ಮಾಡ್ತೀನಿ ಅನ್ನೋ ಐಡಿಯಾ ಇರಲಿಲ್ಲ ನಾನು. ಅಲ್ಲಿಗೂ ನಾನು ದೇವ್ರ ಮನೆಯಲ್ಲೇ ಹಾಗೆ ಇಟ್ಬಿಟ್ಟು ಪೂಜೆ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಕ್ಕಳು ಒಪ್ಕೊಳ್ಳಿಲ್ಲ, ಇಲ್ಲ ಯಾವಾಗಲೂ ಮಾಡ್ದಾಗೆ ಮಾಡಬೇಕು ಅಂತ ಅಂದರು. ಸರಿ ಅಂತೇಳ್ಬಿಟ್ಟು ಮಾಡಿದೆ. ಈ ಸಲ ನಾನು ಅಡುಗೆ ಏನೂ ಮಾಡಲಿಲ್ಲ ಅಂತಂದರೆ ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು ಎಲ್ಲ ಮಾಡ್ತಾಯಿದ್ದೆ ವರ್ಷ. ಈ ವರ್ಷ ನಾನು ಅದು ಕೂಡ ಮಾಡಲಿಲ್ಲ. ಯಾಕೆಂದರೆ ನನಗೆ ಸ್ವಲ್ಪ ಹೇಳ್ದೆ ಅಲ್ವಾ, ಬೇರೆ ಸ್ವಲ್ಪ ಪ್ರೋಗ್ರಾಮ್ ಇದ್ದಿದ್ದರಿಂದ ಟೈಮ್ ಸಿಗಲಿಲ್ವ. ಹಾಗಾಗಿ ಈ ಸಲ ಅದೇನು ಕೂಡ ಮಾಡ್ಕೊಂಡಿಲ್ಲ. ಸ್ವಲ್ಪ ಫ್ರೂಟ್ಸನ್ನೇ ಅಷ್ಟು ತಂದುಬಿಟ್ಟು ತಟ್ಟೆಯಲ್ಲಿ ಜೋಡಿಸಿಟ್ಕೊಂಡಿದ್ದೆ. ಈ ಹಾರ ಕೂಡ ನಾನೇ ಹೊಲಿದಿದ್ದು. ರಾತ್ರಿಯೇ ಎಲ್ಲ ಹೂವು ಏನೇನು ಬೇಕೋ ಅದೆಲ್ಲ ಕೂಡ ಹೊಲಿದು ಇಟ್ಕೊಂಡಿದ್ವಿ. ನಂತರ ಮಲ್ಲಿಗೆ ಹೂವು ಕೂಡ ನಾನು ಮೊಗ್ಗನ್ನು ತಂದಿದ್ದೆ, ಅದನ್ನೇ ಕಟ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನೇ ದೇವ್ರಿಗೂ ಕೂಡ ಕಲಶಕ್ಕೂ ಎಲ್ಲದಕ್ಕೂ ಕೂಡ ಹಾಕ್ತಾಯಿದ್ದೀನಿ. ನಮಗೆ ಯಾವ್ಯಾವ ಫ್ಲವರ್ಸ್ ಸಿಗುತ್ತೋ ಅದನ್ನೆಲ್ಲದರಿಂದ ಕೂಡ ನಾವು ಡೆಕೋರೇಷನ್ ಮಾಡ್ಕೋಬೋದು. ಸಿಂಪಲ್ಲಾಗೇ ಇರಲಿ ಅಂತ ನಾನು ಇಷ್ಟು ಮಾತ್ರ
ಮಾಡ್ತಾಯಿದ್ದೆ. ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಂತರ ಲೋಟಸ್ ಕೂಡ ತಂದಿದ್ದೆ. ಲೋಟಸ್ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಅಲ್ವಾ, ಹಾಗಾಗಿ ಆ ಲೋಟಸ್ಸು ಈ ಸಲ ನಾನು ಕಡಿಮೆನೇ ತಂದಿದ್ದು. ವರ್ಷ ಬೇರೆ ಕಡೆ ನಾವು ಕಿತ್ಕೊಂಡು ಬರ್ತಾಯಿದ್ವಿ. ಈ ಸಲ ನನಗೆ ಅಲ್ಲಿ ಸಿಗಲಿಲ್ಲ, ಹಾಗಾಗಿ ಒಂದು 3 ಮಾತ್ರ ತಂದಿಟ್ಟಿದ್ದೆ. ಕಳಶಕ್ಕೊಂದು, ಲಕ್ಷ್ಮೀ ದೇವಿಗೊಂದು ಇಟ್ಟಿದ್ದೆ. ಕಳಶದ ಮುಂದೆ ಇನ್ನೊಂದು ಇದ್ದಿದ್ದು ಹಾಗೆಯೇ ಇಟ್ಟಿದ್ದೆ. ಬಟ್ 3 ಹೂವು ಇದ್ದಿದ್ರು 3 ಕೂಡ ಚೆನ್ನಾಗಿ ಅರಳಿತ್ತು. ವರ್ಷ ತಂದಿದ್ದು ಸರಿಯಾಗಿ ಅರಳ್ತಾನೇ ಇರಲಿಲ್ಲ, ಮೊಗ್ಗಾಗಿ ಹಾಗೇ ಇರ್ತಾಯಿತ್ತು. ಬಟ್ ಇದು ಚೆನ್ನಾಗಿತ್ತು. ದೇವ್ರಿಗೆ ಅಲಂಕಾರ ಎಲ್ಲ ಮಾಡ್ಕೊಂಡ್ಮೇಲೆ ತಟ್ಟೆಗಳಿಗೆಲ್ಲ ಕೂಡ ಈ ರೀತಿ ಜೋಡಿಸ್ಬಿಟ್ಟು ನಾನು ಮುಂದೆ ಇಟ್ಕೊಂಡು ನಂತರ ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡೆ. ದೀಪ ಎಲ್ಲ ಕೂಡ ಇಟ್ಬಿಟ್ಟು, ನನ್ನ ದೀಪಕ್ಕೇನು ಈ ಸಲ ಅಲಂಕಾರ ಏನೂ ಮಾಡೋಕ್ಕಾಗಲಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಇಯರು, ಅಂದರೆ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಚೆನ್ನಾಗೇ ಮಾಡ್ಕೋಬೇಕು ಅಂತ ಅಂದ್ಕೊತೀವಿ. ಬಟ್ ಅದು ನಾವು ಅಂದ್ಕೊಂಡಿದ್ದೆಲ್ಲ ಕೂಡ ಆಗೋದಿಲ್ಲ ಅಲ್ವಾ. ಸೊ ನನ್ನ ವಿಷಯದಲ್ಲಂತೂ ನಾನೇನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತ ಅದು ತುಂಬ ಸಲ ಫ್ಲಾಪ್ ಆಗಿರುತ್ತೆ, ಆಗೋದಿಲ್ಲ. ಸೊ ಪ್ಲ್ಯಾನ್ ಇಲ್ಲದೇ ನನಗೆ ಎಷ್ಟೋ ವಿಷಯಗಳಲ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂದಿದೆ. ಸೊ ನಾವೇನು ಅಂದ್ಕೊತೀವೋ ಅದಾಗೋದಕ್ಕಿಂತ ಅಂದ್ಕೊಂಡಿಲ್ಲ ಅಂದರೂ ಕೂಡ ಒಳ್ಳೆಯದಾಗೋದೇ ಅಲ್ವಾ ನಮಗೂ ಬೇಕಾಗಿರೋದು. ಸೊ ನನಗೆ ಎಲ್ಲದೂ ಕೂಡ ಒಳ್ಳೆಯದೇ ಆಗ್ತಾಯಿದೆ. ಪ್ರತಿ ವರ್ಷ ಕೂಡ ಇದೇ ರೀತಿ ಒಳ್ಳೆಯದೇ ಆಗಲಿ ಜೀವನದಲ್ಲಿ ಅಂತೇಳ್ಬಿಟ್ಟು ಆ ತಾಯಿನ ಬೇಡ್ಕೊಳ್ತಾ ತುಂಬಾ ಹ್ಯಾಪಿಯಾಗಿ ನಾನು ಈ ಸಲ ಹಬ್ಬನ ಆಚರಣೆ ಮಾಡಿಕೊಂಡೆ. ಟೈಮ್ಗೆ ಈ ಸಲ ನಾನು ಸ್ವಲ್ಪ ಮಾರ್ನಿಂಗ್ ಲೇಟಾಗೇ ಮಾಡಿದ್ದು ಪೂಜೆ. ನಮ್ಮ ಹಸ್ಬೆಂಡು ಕೂಡ ಪೂಜೆಯಲ್ಲಿದ್ದರು. ತುಂಬಾ ಖುಷಿ ಆಯಿತು. ಮಾರ್ನಿಂಗು ನಾವು 4 ಗಂಟೆ 5 ಗಂಟೆಗೆ ಮಾಡಿದ್ರೆ ಮಕ್ಕಳು ಎದ್ದೋಳಲ್ಲ, ನಮ್ಮ ಹಸ್ಬೆಂಡು ಕೂಡ ಎದ್ದೋಳಲ್ಲ. ಸೊ ಲೇಟಾಗಿ ಮಾಡಿಕೊಂಡ್ರೆ ಮನೆಯಲ್ಲಿರೋರೆಲ್ಲರೂ ಕೂಡ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ತುಂಬಾ ಖುಷಿ ಆಗುತ್ತಲ್ವ. ಹಾಗಾಗಿ ನಾನು ಸ್ವಲ್ಪ ಲೇಟಾಗೇ ಹಬ್ಬ ಮಾಡಿಕೊಂಡೆ. ದೇವ್ರ ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿಕೊಂಡು ದೇವ್ರನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆಯನ್ನು ಮಾಡಿ ಮುಗಿಸ್ಕೊಂಡ್ವಿ. 9 ರಿಂದ 10 ಗಂಟೆಯೊಳಗೆ ನಾನು ಪೂಜೆ ಎಲ್ಲ ಕೂಡ ಮಾಡಿ ಮುಗಿಸ್ಕೊಂಡೆ. ನೈವೇದ್ಯಕ್ಕೆ ಅಂತ ಸ್ವಲ್ಪ ಪಾಯಸ ಮಾತ್ರ ಮಾಡಿದ್ದೆ. ಸ್ವೀಟ್ಸ್ ಏನು ಕೂಡ ನಾನು ಮಾಡಲಿಲ್ಲ, ಹೋಳಿಗೆ ಕೂಡ ಮಾಡಲಿಲ್ಲ ಈ ಸಲ ನಾನು. ಸೊ ಹೀಗೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ನಾವು ತುಂಬಾ ಸಿಂಪಲ್ಲಾಗಿ ತುಂಬ ಖುಷಿಯಾಗಿ ಆಚರಣೆ ಮಾಡ್ಕೊಂಡ್ವಿ. ಸೊ ಈಗ ಕಾಯಿ ಹೊಡೆಯುವಾಗ ಚಿನ್ನು ನಾನು ಹೊಡಿತೀನಿ ಅಂದ್ಲು, ಸರಿ ಅಂತೇಳ್ಬಿಟ್ಟು ಅವಳಿಗೆ ಕಾಯಿ ಕೊಟ್ಟೆ. ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರಲ್ವ, ಅದು ತುಂಬಾ ಖುಷಿ ಆಗುತ್ತೆ. ಮಕ್ಕಳು ಕೂಡ ಇಂಟ್ರೆಸ್ಟಾಗಿ ಹೆಲ್ಪ್ ಮಾಡ್ತಾರೆ ಎಲ್ಲ ವಿಷಯದಲ್ಲೂ. ಸೊ ನಮ್ಮ ಮಕ್ಕಳು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. ನಾನು ಆಗಲೇ ಹೇಳಿದೆ ಅಲ್ವ, ನಾನು ಜಸ್ಟ್ 3-4 ಡೇಸಲ್ಲೇ ಹಬ್ಬಕ್ಕೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದು. ಅದರಲ್ಲೂ ಕೂಡ ಬೇರೆ ಕೆಲಸ ಇತ್ತು, ಅಡುಗೆ ಮನೆ ಎಲ್ಲ ಕೂಡ ಮಕ್ಕಳೇ ಮಾಡಿಕೊಟ್ರು ಈ ಸಲ ನನಗೆ ಕ್ಲೀನಿಂಗು. ಮಿಕ್ಕಿದ ಸ್ವಲ್ಪ ನಾನು ಮಾಡಿಕೊಂಡಿದ್ದು. ಬಟ್ ಹಬ್ಬದ ದಿನ ತುಂಬಾ ಖುಷಿ ಆಯಿತು ನನಗೆ, ಚೆನ್ನಾಗಿ ಬಂತು ಹಬ್ಬ ಅಂತೇಳ್ಬಿಟ್ಟು. ಬೆಳಗ್ಗೆ ಎಲ್ಲ ಪೂಜೆ ಆದಮೇಲೆ ಎಲ್ಲರೂ ಸೇರಿ ಖುಷಿಯಾಗಿ ಪೂಜೆ ಮಾಡಿಕೊಂಡ್ವಿ. ನೋಡೋದಕ್ಕೂ ಕೂಡ ಈ ಸಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ತುಂಬಾ ಚೆನ್ನಾಗಿ ಬಂತು ಅಂತ ಅನ್ನಿಸ್ತು. ಡೆಕೋರೇಷನ್ ಕೂಡ ಸಿಂಪಲ್ಲಾಗೆ ಮಾಡಿದ್ರು, ತುಂಬ ಚೆನ್ನಾಗಿ ಲುಕ್ ಕೊಡ್ತಾಯಿತ್ತು ಬ್ಯಾಕ್ಗ್ರೌಂಡ್ ಎಲ್ಲ ಕೂಡ. ಸೊ ಈಗ ನಾವು 3 ಜನ ಸೇರಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಮಾಡಿದ್ವಿ. ಸಿರಿ ಈ ಕಡೆ ವಿಡಿಯೋ ತೆಗಿತಾ ಇದ್ಲು. ಪೂಜೆ ಎಲ್ಲ ಕೂಡ ಆದಮೇಲೆ ನಂತರ ಎಲ್ಲರೂ ಊಟ ಮಾಡಿಕೊಂಡು ಸಾಯಂಕಾಲ ನಾವು ಮುತ್ತೈದೆಯವ್ರಿಗೆ ಅರಿಶಿನ ಕುಂಕುಮ ಕೊಡ್ತೀವಿ. ನಾವು ಕೂಡ ಬೇರೆಯವ್ರ ಮನೆಗೆ ಹೋಗ್ತೀವಲ್ವ. ಮತ್ತು ಸಂಜೆ ರೆಡಿ ಆಗಿಬಿಟ್ಟು ಇನ್ನೊಂದು ಸಲ ಪೂಜೆ ಕೂಡ ಮಾಡಿಕೊಂಡು ಸಂಜೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ ಇಬ್ಬರು. ನಾನು ಸಿಂಧು ಇಬ್ಬರು ಕೂಡ ರೆಡಿ ಆಗಿಬಿಟ್ಟು ಹೋಗಿದ್ಲು. ಸಿಂಧು ಕೂಡ ನನಗೆ ಸ್ಯಾರಿ ಉಡ್ಸೋದಕ್ಕೆ ಸಿಂಧುನೇ ಹೆಲ್ಪ್ ಮಾಡಿದ್ದು. ಒಬ್ಬರೇ ಉಡಿಸ್ಬೇಕಂದ್ರೆ ಬಾರ್ಡರ್ ಸ್ಯಾರೀಸ್ ಎಲ್ಲ ಉಡ್ಸೋದು ಕಷ್ಟ ಅಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನಾನು ಸಿಂಧು ಹೆಲ್ಪ್ ಮಾಡಿದ್ಲು. ನೈಟು ಸಿಂಧು ಕೂಡ ಬಂದುಬಿಟ್ಟು ಇಬ್ಬರು ಸೇರಿ ನಾವು ಲಕ್ಷ್ಮೀ ದೇವಿಗೆ ಸೀರೆಯನ್ನು ಉಡಿಸ್ಕೊಟ್ಟು ಹೋದ್ಲು. ಸಿಂಧು ಕೂಡ ಹೆಲ್ಪ್ ಮಾಡಿದ್ಲು. ಮತ್ತು ಮಾರನೇ ದಿನ ಕೂಡ ಬಂದಳು. ಮಾರನೇ ದಿನ ಸಿಂಧುಗೆ ನಾನು ಸೀರೆ ಉಡಿಸ್ಕೊಟ್ಟೆ. ಬೇರೆಯವ್ರಿಗೆ ಉಡಿಸ್ತಾರೆ, ಬಟ್ ಅವ್ರಿಗೆ ಉಟ್ಕೊಳ್ಳೋದಕ್ಕೆ ಬರಲ್ಲಂತೆ, ಹಾಗಾಗಿ ಸಿಂಧುಗೆ ನಾನೇ ಸೀರೆ ಉಡಿಸ್ಕೊಟ್ಟೆ. ಇಬ್ಬರು ಕೂಡ ರೆಡಿ ಆಗಿಬಿಟ್ಟು ನಮ್ಮ ಮನೆಯಲ್ಲೇ ನಾವು ವಿಜಯಲಕ್ಷ್ಮಿ ಮೇಡಮ್ ಮನೆಗೆ ಹೋಗಿ ಅರಿಶಿನ ಕುಂಕುಮ ತಗೊಂಡು ಬಂದ್ವಿ. ಮತ್ತು ಅವರು 8 ಗಂಟೆ ಹಂಗೆ ಅವ್ರು ಬಂದರು. ಎಲ್ಲರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ನಾವು ಕೂಡ ಬೇರೆಯವ್ರ ಮನೆಯಲ್ಲಿ ಹೋಗಿ ಅರಿಶಿನ ಕುಂಕುಮ ತಗೊಂಡು ಬಂದ್ವಿ. ಈ ರೀತಿ ನಮ್ಮ ಮನೆಯಲ್ಲಿ ಹಬ್ಬನ ನಾವು ತುಂಬಾ ಖುಷಿಯಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ.
ವರ್ಷ ವರ್ಷ ಕೂಡ ಇದೇ ರೀತಿ ಹ್ಯಾಪಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ನಾನು ಆ ತಾಯಿಯಲ್ಲಿ ಬೇಡ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ